ಪೇಜಾವರ ಶ್ರೀಗಳು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಪೇಜಾವರ ಶ್ರೀಗಳಿದ್ರೆ ಬನ್ನಿಯವರಿಗಾರು ಮಾತಾಡಿಸ್ತಾ ಹೋಗ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರಿಗೆ ಸಕಲ ಬಗೆಯ ಶ್ರೇಯಸ್ಸನ್ನು ಪ್ರಾರ್ಥಿಸುತ್ತೇವೆ. ಕೃಷ್ಣದೇವರ ಪರಿಪೂರ್ಣ ಅನುಗ್ರಹದ ಬಲ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಸಮಾಜದ ಸರ್ವ ಅಧಿಕಾರ ಸರ್ಕಾರಕ್ಕೆ ಇದ್ದರೂ ಕೂಡ ಸರ್ವ ಸಾಮಾಜಿಕರ ವಿಶ್ವಾಸವನ್ನು ಗಳಿಸಿಕೊಳ್ಳುವುದು ಅತಿ ಮುಖ್ಯ. ಯಾವುದೇ ಒಂದು ವರ್ಗ ಧರ್ಮ ಕೋಮುಗಳಿಗೆ ಅಭದ್ರತೆ ಕಾಡ್ತಾ ಇದೆ ಅಂತಂದರೆ ಇದರಿಂದ ಅನೇಕ ಗೊಂದಲಗಳು ಸಮಾಜದಲ್ಲಿ ನಿರ್ಮಾಣವಾಗುವಂತಹ ಪ್ರಸಂಗ ಇದೆ. ಹಾಗಾಗಿ ಸರ್ವ ಧರ್ಮೀಯರನ್ನು ವಿಶ್ವಾಸಕ್ಕೆ ತಗೊಳ್ಳುವ ನಿಟ್ಟಿನಲ್ಲಿ ನಮ್ಮ ನೂತನ ಮುಖ್ಯಮಂತ್ರಿಗಳು ಇವತ್ತು ಪ್ರಮಾಣವಚನ ಸ್ವೀಕಾರ ಮಾಡುವ ಕಾಲದಲ್ಲಿ ಸರ್ವ ಧಾರ್ಮಿಕ ಮುಖಂಡರನ್ನು ಮುಂದಿಟ್ಟುಕೊಂಡು ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಇಂತಹ ಈ ನಡೆ ಇದು ಸ್ವಾಗತಾರ್ಹವಾದ ನಡೆ. ಇದರಿಂದ ಸಮಾಜಕ್ಕೆ ದೊಡ್ಡ ಸಂದೇಶ ಹೋಗ್ತಾಯಿ. ತಾವು ಸರ್ವಧರ್ಮೀಯರನ್ನು ಕೂಡ ಸಮಭಾವದಿಂದ ಕಾಣ್ತೇವೆ ಅಂತ ಹೇಳಿಕೊಂಡು ಆ ನಿಟ್ಟಿನಲ್ಲಿ ಅವರ ಇಂತಹ ನಡೆಯನ್ನು ಬೆಂಬಲಿಸುವುದು ನಮ್ಮ ಅಗತ್ಯ ಕರ್ತವ್ಯದ ನೆಲೆಯಲ್ಲಿ ನಾವು ಈ ಪ್ರಮಾಣವಚನ ಸ್ವೀಕಾರ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೇವೆ. ನಮ್ಮ ನೂತನ ಮುಖ್ಯಮಂತ್ರಿಗಳ ಈ ಅವಧಿಯಲ್ಲಿ ಸರ್ವಧರ್ಮೀಯರಲ್ಲಿ ಶಾಂತಿ, ಸುಭದ್ರತೆ, ಇನ್ನು ಸಮೃದ್ಧಿ ಅದೆಲ್ಲ ಬೆಳೆಯಲಿ. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ಸಮಾಜ ಮುನ್ನಡೆಯಲಿ. ಗೋವುಗಳಿಗೆ ಆ ಭದ್ರತೆ ಅದು ಸಿಗಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ನೂತನ ಮುಖ್ಯಮಂತ್ರಿಗಳಿಗೆ ಕೃಷ್ಣನ ರಾಮನ ಅನುಗ್ರಹ ಶ್ರೀ ರಕ್ಷಣೆ ನಿರಂತರ ಇರಲಿ ಅಂತ ಪ್ರಾರ್ಥಿಸ್ತೇವೆ. ಕೂಡ ಎಲ್ಲ ಸರ್ವಧರ್ಮ ಶ್ರೀಗಳನ್ನ ಕರೆದಿರೋ ಏನು ಹೇಳ್ತಿರೋದು? ಇದಿಷ್ಟು ಪೇಜಾವರ ಶ್ರೀಗಳ ಮಾತು. ನೋಡಿ.